ಹಾಯ್ ಹಲೋ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ HSTR ಸಿಲೆಬಸ್ ಅಂದರೆ ಪತ್ರಿಕೆ 1ನಲ್ಲಿ ಬರುವಂತಹ ಕಂಪ್ಯೂಟರ್ ಸಿಲೆಬಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು HSTR ಯಾರು ಬರೀತಿದ್ರೆ ಅವರಿಗೆ ಈ ಒಂದು ಸಿಲೆಬಸ್ ಯೂಸ್ ಆಗ್ತೈತಿ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅವ್ರದ್ದು ಮೆಥಡ್ ಪೇಪರ್ ಜೊತೆಗೆ ಈ ಸಾಮಾನ್ಯ ಪತ್ರಿಕೆ ಒಂದು ಕೂಡ ಇರುವುದರಿಂದ ಅವರಿಗೋಸ್ಕರನೇ ಈ ತರಗತಿಗಳನ್ನು ನಾನು ಮಾಡ್ತಾಯಿದ್ದೀನಿ. ಇವಾಗ ಹಿಂದೆ ನಾನು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ GK ಸಿಲೆಬಸ್ 25 ಮಾರ್ಕ್ಸ್ ಇರುವಂತಹ GK ಸಿಲೆಬಸನ್ನು ಅನಾಲಿಸಿಸ್ ಮಾಡಿದ್ದೀನಿ. ಇವಾಗ ಕಂಪ್ಯೂಟರ್ ಇದು 12 ಮಾರ್ಕ್ಸಿಗೆ ಅಥವಾ 13 ಮಾರ್ಕ್ಸಿಗೆ ಇರ್ತೈತೆ. ಯಾಕೆಂದರೆ 12 ಮಾರ್ಕ್ಸಿಗೆ ಇಂಗ್ಲೀಷ್ ಇದ್ದರೆ 13 ಮಾರ್ಕ್ಸಿಗೆ ಕಂಪ್ಯೂಟರ್ ಇರ್ತೈತೆ. ಒಂದು ವೇಳೆ 13 ಮಾರ್ಕ್ಸಿಗೆ ಕಂಪ್ಯೂಟರ್ ಇದ್ದರೆ 12 ಮಾರ್ಕ್ಸಿಗೆ ಇಂಗ್ಲೀಷ್ ಇರ್ತೈತೆ. ಇವೆರಡು ಸಬ್ಜೆಕ್ಟ್ ಸೇರ್ಕೊಂಡು ಟೋಟಲಾಗಿ 25 ಮಾರ್ಕ್ಸಿಗೆ ಇರ್ತೈತೆ. ಇವಾಗ ಕಂಪ್ಯೂಟರ್ ಏನೇನು ಸಿಲೆಬಸ್ ಇದೆ ಅಂತೇಳಿ ಒಂದ್ಸರಿ ನೋಡ್ಕೊಳ್ಳೋಣ. ಈ ಒಂದು ಸಿಲೆಬಸ್ಗೆ ಅನುಗುಣವಾಗಿ ನಾನು ತರಗತಿಗಳನ್ನು GK ತರಗತಿಗಳು ಕೂಡ ಮಾಡ್ತಾ ಹೋಗ್ತೀನಿ. ಅಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಕೂಡ ಮಾಡ್ತಾ ಹೋಗ್ತೀನಿ. ದೈಹಿಕ ಶಿಕ್ಷಣ ಒಂದು ಪಠ್ಯಕ್ರಮದ ಜೊತೆಗೆ ಕಂಪ್ಯೂಟರ್ ಲಿಟ್ರೇಸಿ ಏನಿದೆ ಫಸ್ಟಿಗೆ ಅಂದರೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ನ ಪೀಠಿಕೆ. ಇಲ್ಲಿ ನಾವು ಏನು ತಿಳ್ಕೊತೀವಿ ಈ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟ್ರಲ್ಲಿ ಅಂತಂದರೆ ವಾಟ್ ಈಸ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಅಂದರೆ ಏನು ಅಂತ ತಿಳ್ಕೊತೀವಿ. ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ನ ವಿಧಗಳು ತಿಳ್ಕೊತೀವಿ. ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ನ ಭಾಷೆ ಬಗ್ಗೆ ತಿಳ್ಕೊತೀವಿ. ಹಾಗೆ ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಅಂದರೆ ಬೇಸಿಕ್ ಮೂಲ ಕಂಪ್ಯೂಟರ್ಗಳ ವಿಧಗಳ ಬಗ್ಗೆ ತಿಳ್ಕೊತೀವಿ. ಅಪ್ಲಿಕೇಶನ್ ಅಂದರೆ ಹಾಗೆ ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ಮೆಮೊರಿ ಡಿವೈಸ್ ಕಂಪ್ಯೂಟರ್ನ ಮೆಮೊರಿಗಳು ಇನ್ಪುಟ್ ಡಿವೈಸು ಔಟ್ಪುಟ್ ಡಿವೈಸು ಬರ್ತಾವಲ್ಲ ಅದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ಮೆಮೊರಿ ಡಿವೈಸ್ ಇದಾಯ್ತಲ್ಲ. ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಅದರ ಟೈಪ್ಸು. ಹಾರ್ಡ್ವೇರ್ ಅಂದರೆ ನಾವು ಟಚ್ ಮಾಡ್ಬೋದು. ಇಲ್ಲಿ ಸಾಫ್ಟ್ವೇರ್ಗಳಿಗೆ ಏನಾಗಲ್ಲ, ಟಚ್ ಮಾಡೋಕ್ಕೆ ಆಗೋದಿಲ್ಲ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬರುವಂತಹ ಟೈಪ್ಸು ಹಾಗೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದ್ರ ಬಗ್ಗೆ ತಿಳ್ಕೊತೀವಿ. ಟೈಪ್ಸ್ ಆಫ್ ಕಂಪ್ಯೂಟರ್ನ ವಿಧಗಳು ಇದ್ರ ಬಗ್ಗೆ ತಿಳ್ಕೊತೀವಿ. ಎರಡನೇ ಚಾಪ್ಟರ್ ಯಾವುದಿದೆ ಅಂದರೆ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ಗಳ ಪೀಠಿಕೆ. ಇದರಲ್ಲಿ ಏನು ತಿಳ್ಕೊತೀವಿ ಅಂತಂದರೆ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ತಿಳ್ಕೊತೀವಿ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊತೀವಿ. ಇಲ್ಲಿ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಯಾವಂದರೆ ಲಿನೆಕ್ಸು, ರೆಡ್ ಹ್ಯಾಟು, ಮಸಿಂತೋಷು ಇದ್ರ ಬಗ್ಗೆ ತಿಳ್ಕೊತೀವಿ. ವಿಂಡೋಸ್ ಆ್ಯಂಡ್ ವಿಂಡೋಸ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತೀವಿ. ಹಾಗೆ ಯೂಸಿಂಗ್ ಮೌಸ್ ಆ್ಯಂಡ್ ಮೂವಿಂಗ್ ಐಕಾನ್ಸ್ ಆ್ಯಂಡ್ ಸ್ಕ್ರೀನ್ ಮೌಸ್ ಬಗ್ಗೆ ತಿಳ್ಕೊತೀವಿ. ಅದು ಹೇಗೆ ಮೂವ್ ಮಾಡಬೇಕು ಅನ್ನೋದ್ರ ಐಕಾನ್ಸ್ ಬಗ್ಗೆ ತಿಳ್ಕೊತೀವಿ. ಇವೆಲ್ಲದ್ರ ಬಗ್ಗೆ ತಿಳ್ಕೊತೀವಿ. ಸ್ಕ್ರೀನ್ ಬಗ್ಗೆ ಡಿಫ್ರೆಂಟ್ ಐಕಾನ್ಸ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್ನ ವಿವಿಧ ವಿಧಗಳ ಬಗ್ಗೆ ತಿಳ್ಕೊತೀವಿ. ವಿಂಡೋಸ್ ಸೆಟ್ಟಿಂಗ್ಸು, ಕಂಟ್ರೋಲ್ ಪ್ಯಾನಲ್ಲು, ವಾಲ್ಪೇಪರು, ಸ್ಕ್ರೀನ್ ಸೇವರ್ಸು, ಹಾಗೆ ಸ್ಟೇಟಸ್ ಬಾರು, ಮೆನು ಬಾರು, ಟೂಲ್ ಬಾರು, ಡಿಫ್ರೆಂಟ್ ಆಪ್ಷನ್ಸು, ಸೆಟ್ಟಿಂಗ್ ದ ಡೇಟು, ಟೈಮ್ ಆ್ಯಂಡ್ ಸೌಂಡು, ಆಮೇಲೆ ಅಡ್ವಾನ್ಸ್ಡ್ ಇನ್ ವಿಂಡೋಸ್ ಯೂಸಿಂಗ್ ರೈಟ್ ಬಟನ್, ಮೌಸ್, ಕ್ರಿಯೇಟಿಂಗ್ ಶಾರ್ಟ್ ಕಟ್ಸ್, ಬೇಸಿಕ್ಸ್ ಆಫ್ ವಿಂಡೋಸ್ ಸೆಟಪ್ ಇವೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ಈ ಆಪ್ರೇಟಿಂಗ್ ಸಿಸ್ಟಮಲ್ಲಿ ತಿಳ್ಕೊತೀವಿ. ಮೂರನೇ ಚಾಪ್ಟರ್ ಬಂದುಬಿಟ್ಟು ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ಸ್. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ವಿಧಗಳು ತಿಳ್ಕೊತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಬೇರೆ ಬೇರೆ ವಿಧಗಳು ಯಾವಿದೆ. MS ಆಫೀಸ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ತಿಳ್ಕೊತೀವಿ. ಇಲ್ಲಿ ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊತೀವಿ. ಟೂಲ್ ಬಾರ್, ಮೆನು ಬಾರ್, ಶಾರ್ಟಿಂಗ್, ಪೇಜ್ ಲೇಔಟ್, ಆಪ್ಷನ್ಸ್, ಕಟ್, ಕಾಪಿ, ಪೇಸ್ಟ್, ಅಂಡು, ರೀಡೋ ಮತ್ತು ಸೇವ್ ಆಪ್ಷನ್ಸು, ಡಿಫ್ರೆಂಟ್ ಶಾರ್ಟ್ಕಟ್ ಕೀಸು, ಕೀಬೋರ್ಡು ಇದೆಲ್ಲದ್ರ ಬಗ್ಗೆ ತಿಳ್ಕೊತೀವಿ ಇಲ್ಲಿ. ಹಾಗೆ MS ಪವರ್ ಪಾಯಿಂಟು, ಸ್ಲೈಡ್ ಡಿಸೈನು, ಆ್ಯನಿಮೇಷನ್ಸು, ಸ್ಲೈಡ್ ಶೋ ಆ್ಯಂಡ್ ಡಿಫ್ರೆಂಟ್ ಅಪ್ಲಿಕೇಶನ್ಸು ಇದ್ರ ಬಗ್ಗೆ ತಿಳ್ಕೊತೀವಿ. ಆಮೇಲೆ MS ಎಕ್ಸೆಲ್ ಬಗ್ಗೆ ಏನು ತಿಳ್ಕೊತೀವಿ ಅಂದರೆ ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ತಿಳ್ಕೊತೀವಿ. ಎಕ್ಸೆಲ್ ಅಲೈನ್ಮೆಂಟ್ ಬಗ್ಗೆ ತಿಳ್ಕೊತೀವಿ.
ಫಾರ್ಮೆಟಿಂಗ್ ಸೀಟ್ ಬಗ್ಗೆ, ಮಾರ್ಜಿಸ್ ಸೆಲ್ಸ್ ಬಗ್ಗೆ, ವಾರ್ಪಿಂಗ್ ಚಾರ್ಟ್ಸ್ ಬಗ್ಗೆ, ಪೈ ಚಾರ್ಟು, ಬಾರ್ ಚಾರ್ಟು, ಲೈನ್ ಚಾರ್ಟು, ಪ್ರಿಂಟ್ ಪ್ರಿವ್ಯೂ, ಸೆಟ್ಟಿಂಗ್ಸು ಎಲ್ಲದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ MS ಪೇಂಟಲ್ಲಿ ಅಪ್ಲಿಕೇಶನ್ಸ್ ಆ್ಯಂಡ್ ಡಿಫ್ರೆಂಟ್ ಟೂಲ್ಸ್ ಇನ್ ದ ಪೇಂಟ್ ಪ್ರೋಗ್ರಾಮ್ ಇದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ 4ನೇ ಚಾಪ್ಟರ್ ಬಂದುಬಿಟ್ಟು ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ನ ಇತಿಹಾಸ ಬಗ್ಗೆ ತಿಳ್ಕೊತೀವಿ. ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ URL, ISP, ವೆಬ್ ಪೇಜ್, ವೆಬ್ ಲಿಂಕ್ಸ್, LAN, WAN, WW, ಸರ್ಚ್ ಇಂಜಿನ್ಸ್ ಇವೆಲ್ಲ ನೆಟ್ವರ್ಕ್ ಬಗ್ಗೆ ತಿಳ್ಕೊತೀವಿ. ಹಾಗೆ ಕ್ರಿಯೇಟಿಂಗ್ ದ ಇಮೇಲ್ IDs, ಸೆಂಡಿಂಗ್ ಮೇಲ್, ಅಟ್ಯಾಚಿಂಗ್ ಫೈಲ್ಸ್, ಕಂಪೋಸಿಂಗ್, ಡೌನ್ಲೋಡಿಂಗ್, ವಿವಿಂಗ್ ಮೇಲ್ಸ್, ಕ್ರಿಯೇಟಿಂಗ್ ಫೋಲ್ಡರ್ಸ್ ಇವೆಲ್ಲದ್ರ ಬಗ್ಗೆನೂ ನಾವು ತಿಳ್ಕೊತೀವಿ. ಹಾಗೆ ನುಡಿ ಸಾಫ್ಟ್ವೇರ್ ಇದು ಕನ್ನಡ ಆಗಿರ್ತೈತೆ. ಇದು ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನುಡಿ ಸಾಫ್ಟ್ವೇರು. ಆಪ್ಷನ್ಸು ಯೂನಿಕೋಡ್, ಫಾಂಟ್, ಸ್ಕ್ರಾಲ್, ಲಾಕ್, ಆಪ್ಷನ್ಸ್, ಸಿಂಗಲ್ ಲ್ಯಾಂಗ್ವೇಜ್, ಸ್ಟ್ಯಾಂಡರ್ಡ್ ಫಾಂಟ್ಸ್ ಆ್ಯಂಡ್ ಟ್ರೂ ಟೈಪ್ಸ್ ಫಾಂಟ್ಸ್. ಹಾಗೆ ಅದರ್ ಕನ್ನಡ ಸಾಫ್ಟ್ವೇರ್ಸ್, ಬರಹ ಇದೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ಈ ಒಂದು ಕಂಪ್ಯೂಟ್ರಲ್ಲಿ ನಾವು ತಿಳ್ಕೊತೀವಿ. ಕಂಪ್ಯೂಟರ್ ಹೆಚ್ಚಾಗಿ ಇಂಗ್ಲೀಷಲ್ಲೇ ಇರ್ತೈತೆ, ಕನ್ನಡದಾಗ ಸಿಗ್ತೈತೆ, ಆದರೆ ಜಾಸ್ತಿ ಏನು ಮಾಡ್ತೈತೆ ಇಂಗ್ಲೀಷಲ್ಲೇ ಇರುವಂಥ ಒಂದು ಸಬ್ಜೆಕ್ಟ್ ಇದು. ನಾವು ಇದು ಏನು ಮಾಡೋಣ ಅಂದರೆ ಟಾಪಿಕ್ ವೈಸು ಈ ತರಗತಿಗಳನ್ನು ಕೂಡ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ನು ಎಷ್ಟು 2 ಉಳ್ಕೊಂಡಿವಿ. ಯಾವುದು ಮೆಂಟಲ್ ಎಬಿಲಿಟಿ ಒಂದು, ಇನ್ನೊಂದು ಸೈಕಾಲಜಿ, ಆಮೇಲೆ ಇಂಗ್ಲೀಷ್. ಇನ್ನು 3 ಸಬ್ಜೆಕ್ಟ್ ಉಳ್ಕೊಂಡಿದ್ದಾವೆ. ಅವು 3 ಸಬ್ಜೆಕ್ಟು ಕೂಡ ನಾನು ಏನು ಮಾಡ್ತೀನಿ ಸಿಲೆಬಸ್ ಹೇಳಿ ಆಮೇಲೆ ಅವುಗಳ ಮೇಲೆ ಕೂಡ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ದೈಹಿಕ ಶಿಕ್ಷಣನೂ ಡೈಲಿ 1-2-3 ಕ್ಲಾಸ್ ಅವು ಮಾಡ್ತೀನಿ. ಇವು ಸಂಬಂಧಪಟ್ಟಂಗೆ 1-2-3 ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಒಂದಿನ ಕಂಪ್ಯೂಟರ್ ಮಾಡ್ತೀನಿ, ಒಂದಿನ GK ಕ್ಲಾಸು, ಒಂದಿನ ಇಂಗ್ಲೀಷ್ ಕ್ಲಾಸು, ಈ ರೀತಿ ಮಾಡ್ತಾ ಹೋಗ್ತೀನಿ ಟೈಮ್ ಸಿಕ್ಕಿಗೆ. ಆದರೆ ಜಾಸ್ತಿ ಕ್ಲಾಸ್ ಮಾಡೋದು ನಾನು ದೈಹಿಕ ಶಿಕ್ಷಣ ಒಂದು ಮೆಥಡ್ ಪೇಪರ್ ಮೇಲೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.